ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯಿತು ಪ್ರಿಯರೇ. ಯೇಸುವಿನ ಮಾತುಗಳನ್ನು ಧ್ಯಾನಿಸುವುದಕ್ಕಾಗಿ ಇದು ಅನುಕೂಲ ಸಮಯವಾಗಿದೆ. ಪ್ರತಿ ಉದಯದಲ್ಲಿಯೂ ಅನುದಿನದ ಧ್ಯಾನ ನಿಮ್ಮ ಮುಂದೆ ತರ್ತಾ ಇದ್ದೇವೆ. ಬನ್ನಿರಿ, ಪ್ರಾರ್ಥನೆ ಮಾಡಿ ಈ ದಿನ ದೇವರ ವಾಕ್ಯ ಧ್ಯಾನಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಕಳೆದ ದಿನಮಾನಗಳಲ್ಲಿ ನಮ್ಮನ್ನು ಕಾಪಾಡಿ ಮತ್ತೊಂದು ಈ ಹೊಸ ದಿನ ನೀವು ಕೊಟ್ಟಿದ್ದೀರಿ. ಮೇಲಿಂದ ಮೇಲೆ ದೇವರೇ ನಿಮ್ಮನ್ನು ಸ್ತುತಿಸುತ್ತಾ, ಅನುದಿನವೂ ದೇವರೇ ನಿಮಗೆ ನೂತನವಾಗಿ ವಾತ್ಸಲ್ಯ ಹುಟ್ಟುತ್ತದೆ ಎಂದು ಗ್ರಹಿಸಿ, ಈ ವರ್ಷದ ಈ ಕಡೇ ತಿಂಗಳಿನ ದಿನಮಾನಗಳಿಗೋಸ್ಕರ, ನಮ್ಮ ಬದುಕಿನ ದಿನಮಾನಗಳೆಲ್ಲವುಗಳಿಗಾಗಿ ನೀವು ಸಿದ್ಧ ಮಾಡಿಟ್ಟಿರುವ, ಕಣ್ಣಿಗೆ ಕಾಣದಿರುವ, ಕಿವಿಗೆ ಕೇಳದಿರುವ, ಹೃದಯಕ್ಕೆ ಗ್ರಹಿಕೆಗೆ ಬಾರದ ಕಾರ್ಯಗಳನ್ನು ಗ್ರಹಿಸಿಕೊಳ್ಳುವುದಕ್ಕಾಗಿ ನಿಮ್ಮಲ್ಲಿ ಆನಂದಿಸುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಆಗಲೇ ವರ್ಷಾಂತ್ಯಕ್ಕೆ ಬಂದೆವು. ಇನ್ನೇನು 1 ತಿಂಗಳು 10 ದಿನಗಳಾದರೆ ಮತ್ತೊಂದು ಹೊಸ ವರ್ಷದಲ್ಲಿ ಪ್ರವೇಶಿಸ್ತೇವೆ. ಅಂದರೆ ಈ ವರ್ಷ ಮುಗಿದು ಹೋಗುತ್ತೆ. ನಾವು ಈ ದಿನ ತೀರ್ಮಾನ ಮಾಡಿಕೊಳ್ಬೇಕು. ನೋಡಿರಿ, ತಿಂಗಳು ಮುಗಿದು ಮತ್ತೊಂದು ತಿಂಗಳು ಬಂದ ಕೂಡಲೇ ಕೆಲವರಿಗೆ ಬಹಳ ಸಂತೋಷವಾಗುತ್ತೆ. ಯಾಕೆಂದರೆ ಅವರು ದುಡಿದ ದುಡಿಮೆಗೆ ಸಂಬಳ ಬರುತ್ತೆ. ಬಹಳ ಸಂತೋಷ ಆಗುತ್ತೆ ಕೆಲವರಿಗೆ ಅವರ ಸಂಬಳ ಸಿಕ್ಕಿದಾಗ. ಆ ಸಂತೋಷ ಸಂಬಳ ಖರ್ಚಾಗಿದ್ದ ಕೂಡಲೇ ಮುಗಿದು ಹೋಗುತ್ತೆ. ನೋಡಿ ಪ್ರಿಯರೇ, ನಮ್ಮ ಜೀವಿತ, ನಮ್ಮ ಸಂಪಾದನೆ ಕೊನೆ ತನಕ ಇರಬೇಕು. ಹುಷಾರಾಗಿ ಪ್ರಾರಂಭಿಸ್ತಾರೆ, ಮಧ್ಯದಲ್ಲಿ ನಿಲ್ಲಿಸ್ತಾರೆ. ಅದು ಅಭಿವೃದ್ಧಿಯೂ ಅಲ್ಲ, ಅದು ಆಶೀರ್ವಾದವೂ ಕೂಡ ಅಲ್ಲ. ದಿವ್ಯದಾನ ಅನಿಸಲ್ಲ. ದೇವರು ಆಶೀರ್ವದಿಸುತ್ತಲೇ ಇರುತ್ತಾರೆ. ತನ್ನ ಪ್ರಿಯರಿಗೆ ಅವರಿಗೆ ಬೇಕಾದದ್ದನ್ನು ನಿದ್ರೆಯಲ್ಲಿಯೂ ಅನುಗ್ರಹಿಸುವಾತನಾಗಿದ್ದಾರೆ. ಇದೀನ ಎಷ್ಟೋ ಜನರಿಗೆ ಕೈಯಲ್ಲಿ ದುಡ್ಡಿದ್ರೆ ದೇವರೇ ನೆನಪಾಗಲ್ಲ. ಆರೋಗ್ಯದಿಂದ ಇದ್ರೆ ಅಂತೂ ಅವರಿಗೆ ಸಮಯವೇ ಇರಲ್ಲ ದೇವರಿಗಾಗಿ. ಯಾವ ಸಮಸ್ಯೆ ಇಲ್ಲದಿರುವಾಗ ಪ್ರಾರ್ಥನೆಯೇ ಮಾಡಲ್ಲ. ಕಷ್ಟ ಬಂದ್ರೆ ದೇವ್ರ ಬಳಿಗೆ ಓಡೋಡಿ ಹೋಗ್ತಾರೆ. ಶ್ರಮೆ ಬಂದ್ರೆ ದೇವ್ರ ಬಳಿಗೆ ಓಡೋಡಿ ಹೋಗ್ತಾರೆ. ಆಗ ದೇವರನ್ನು ನಂಬುತ್ತೇವೆ ಎಂದು ಹೇಳ್ತಾರೆ. ದೇವರೇ ನನಗೆ ಆಧಾರ ಎಂದು ಹೇಳುತ್ತಾ ಇರ್ತಾರೆ. ಆದರೆ ಪ್ರಾರಂಭದಲ್ಲಿ ಇರುವಂತಹ ಉತ್ಸಾಹ, ಏನು ಇಲ್ಲದಿರುವಾಗಲೂ ಸಹ ಇರುವಂಥದ್ದು ದೇವರು ಕೊಡುವ ನೂತನ ಬಲವಾಗಿದೆ. ಕಾರ್ಯದ ಆರಂಭಕ್ಕಿಂತಲೂ ಕಾರ್ಯದ ಅಂತ್ಯವೇ ಮೇಲು. ಪ್ರಾರಂಭಿಸುವುದನ್ನು ಬಹಳಷ್ಟು ಜನ ಮಾಡ್ತಾರೆ, ಆದರೆ ಅದನ್ನು ಮುಗಿಸುವಂಥದ್ದು ಮುಖ್ಯವಾಗಿದೆ. ಬೈಬಲ್ನಲ್ಲಿ ಹೀಗೆ ಹೇಳಲಾಗಿದೆ, ಜೆರುಬ್ಬಾಬೆಲನ ಕೈಗಳೇ ಅಸ್ತಿವಾರ ಹಾಕಿದವು, ಜೆರುಬ್ಬಾಬೆಲನ ಕೈಗಳೇ ಕೆಲಸ ಮುಗಿಸಿದವು. ಯಶ್, ಕೈಗೆ ಕೊಡಲ್ಪಟ್ಟ ಕೆಲಸ ಶಕ್ತಿಗೆ ಮೀರಿ ಮಾಡಬೇಕು. ಕರ್ತನೇ, ಈ ತಿಂಗಳಿನಲ್ಲಿ ಪ್ರತಿ ದಿನ ನಾನೇನ್ ಮಾಡಬೇಕು? ನನ್ನ ಸಂಪಾದನೆ ಇದು. ಈ ಸಂಪಾದನೆ, ಈ ಸಂಬಳ ತಿಂಗಳ ಪೂರ್ತಿ ಸಾಕಾಗಿದ ನಂತರ ಉಳಿತಾಯ ಆಗಬೇಕು. ಉಳಿತಾಯ ಆಗತ್ತೆ ಯಾವಾಗಲೂ. 5 ರೊಟ್ಟಿ 2 ಮೀನುಗಳನ್ನು ಯೇಸು ಮುರಿದು ಹಂಚಿಕೊಟ್ಟಾಗ ಅವರೆಲ್ಲರೂ ಊಟ ಮಾಡಿದ ಮೇಲೆ, ಹೊಟ್ಟೆ ತುಂಬ ತಿಂದು ತೃಪ್ತರಾದ ನಂತರ ನಮಗೆ ಕಡಿಮೆ ಬಿದ್ದಿವೆ ಎಂಬುದಾಗಿ ಹೇಳಲಿಲ್ವಲ್ಲ? ಅವರು ತಿಂದು ಹೆಚ್ಚಾಗಿರುವ ತುಂಡುಗಳನ್ನು ಜೋಡಿಸಿದಾಗ 12 ಪುಟ್ಟಿ ಉಳ್ಕೊಂಡುವಂತೆ. ದಾವೀದನು ಹೇಳಿದನಲ್ಲವೇ, ನನ್ನ ಪಾತ್ರೆ ತುಂಬಿ ತುಳುಕಿ ಹೊರಚೆಲ್ಲುತ್ತದೆ ಎಂದು. ನಿಮ್ಮಲ್ಲಿ ವಿಶ್ವಾಸಿಗಳೆಂದು ಹೇಳಿಕೊಳ್ಳುವವರಿಗೆ ಅಂತಹ ಅನುಭವ ಎಷ್ಟು ಜನರಿಗಿದೆ? ಮೊದಲನೇ ವಾರದಲ್ಲಿ ನಿಮಗೆ ಸಿಗುವಂತಹ ಸಂಬಳ 31ನೇ ತಾರೀಕಿನವರೆಗೂ ಉಳಿತಾಯ ಮಾಡಿಟ್ಟುಕೊಳ್ಳುವಷ್ಟು ಆಶೀರ್ವಾದ ನಿಮಗಿದೆಯಾ? ಜ್ಞಾನ ನಿಮಗಿದೆಯಾ? ನಮ್ಮ ಕರ್ತನು ಪ್ರಿಯರೇ ದೊಡ್ಡ ಜ್ಞಾನಿ. ಆತನಿಗೆ ಮತ್ತೊಂದು ಹೆಸರೇ ಜ್ಞಾನ. ಜ್ಞಾನವು ಬೀದಿಗಳಲ್ಲಿ ಕೂಗುತ್ತದೆ. ಯೇಸು ಕ್ರಿಸ್ತನನ್ನು ಹೊಂದಿಕೊಂಡವರು ಜ್ಞಾನವುಳ್ಳವರಾಗಿರ್ತಾರೆ. ಐಗುಪ್ತ ದೇಶದ ಫರೋಹನಿಗೆ ಒಂದು ಕನಸು ಬಿದ್ದಿತು.
ಆ ಕನಸು ಯಾವುದೆಂದು ಗೊತ್ತಾ ನಿಮಗೆ? ಬಹಳ ಪುಷ್ಟಿಯಾಗಿರುವ 7 ದನಗಳು ಕಾಣಿಸಿದವು. ಆನಂತರ ಬಹಳ ಬತ್ತಿ ಹೋಗಿರುವಂತಹ ಒಣಗಿರುವಂತಹ ಈ ಬೇರೆ 7 ದನಗಳು ಕಾಣಿಸಿಕೊಂಡವು. ಆ ಬತ್ತಿರುವ ದನಗಳು ಬಲಿಷ್ಠವಾದ 7 ದನಗಳನ್ನು ನುಂಗಿಬಿಟ್ವು. ಇದು ಏನಾಗಿದೆ ಅದರ ಅರ್ಥ ಅಂತ ಯಾರಿಗೆ ಕೇಳಿದ್ರೂ ಕೂಡ ಅವ್ರು ಹೇಳಲಿಕ್ಕಾಗಲಿಲ್ಲ. ಆನಂತರ ಕನಸುಗಳನ್ನು ದರ್ಶನಗಳನ್ನು ವಿವರಿಸಬಲ್ಲಂತಹ ದೇವರಾತ್ಮ ಉಳ್ಳಂತಹ ಯೋಸೇಫನನ್ನು ಸೆರೆಮನೆಯೊಳಗಿಂದ ಕರೆಯಿಸಿ ಆ ಕನಸಿನ ಅರ್ಥ ಹೇಳು ಎಂದು ಕೇಳಿದಾಗ ಅವನು ಬಹುಮಾನಕ್ಕೋಸ್ಕರ ಹೇಳದೆ ದೇವರು ಬಯಲ್ಪಡಿಸಿರುವುದನ್ನೇ ಹೇಳ್ತಾನೆ. ಇದು ಮುಂದಿನ 7 ವರ್ಷಗಳವರೆಗೂ ಸಮೃದ್ಧಿಯಾಗಿ ನಿಮಗೆ ಬೆಳೆ ಬೆಳೆಯುತ್ತದೆ ಎಂದು ಹೇಳ್ತಾನೆ. ಬೇಕಾದದಕ್ಕಿಂತಲೂ ಹೆಚ್ಚು ಬೆಳೆ ಬೆಳೆಯುತ್ತವೆ. ಆ ನಂತರ 7 ವರ್ಷಗಳ ತನಕ ಬಹಳ ಕಠಿಣವಾದ ಬರಗಾಲ ಬರುತ್ತೆ. ಇದನ್ನೇ ದೇವರು ನಿಮಗೆ ತೋರಿಸಿದ್ದಾರೆ ರಾಜ. ಹಾಗಾದ್ರೆ ಏನ್ ಮಾಡಬೇಕು? ಬೆಳೆ ಸಮೃದ್ಧಿಯಾಗಿರುವಾಗ ಧಾನ್ಯಗಳನ್ನೆಲ್ಲ ಶೇಖರಿಸಿಟ್ಟು ಭದ್ರವಾಗಿಟ್ಟು ಬರಗಾಲ ಬಂದಾಗ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ಎಲ್ಲರಿಗೆ ಹಂಚಿಕೊಡು ಅಷ್ಟೇ. ಆ ರಾಜನಿಗೆ ಎಷ್ಟೋ ಸಂತೋಷವಾಗ್ತದೆ. ಆ ಕೆಲಸ ನೀನೇ ಮಾಡಯ್ಯ, ನೀನೇ ಪ್ರಧಾನಿಯಾಗಿರು ಎಂಬ ಅಧಿಕಾರ ಕೊಡ್ತಾನೆ. ಅಂದರೆ ಸಮೃದ್ಧಿ ಬಂದಾಗ ಉಳಿತಾಯ ಮಾಡೋದು ನಾವು ಕಲಿಯುತ್ತಾ ಇದ್ದೇವಾ? ನಮ್ಮ ಕೈಯಲ್ಲಿರುವುದರ ವಿಷಯದಲ್ಲಿ ಪ್ಲಾನಿಂಗ್ ಮಾಡೋದೇನು ತಪ್ಪಲ್ಲ ಪ್ರಿಯರೇ. ತಪ್ಪಾದ ಆಲೋಚನೆ, ತಪ್ಪಾದ ಪ್ಲಾನ್ಸ್ ಮಾಡಬಾರದು. ಆದರೆ ನಿಮಗೆ ಬರುವ ಆದಾಯವೆಷ್ಟು, ನಿಮ್ಮ ಖರ್ಚೆಷ್ಟು, ನಿಮ್ಮ ಉಳಿತಾಯವೆಷ್ಟು ಎಂಬುದಾಗಿ ಯಾವಾಗಲೂ ಕೂಡ ಮೇಲಿಂದ ಮೇಲೆ ಲೆಕ್ಕ ನೋಡಿಕೊಳ್ಬೇಕು. ಯಾಕೆ ಈ ದಿನ ಅನೇಕರು ಸಾಲದಲ್ಲಿ ಮುಳುಗಿ ಹೋಗ್ತಿದ್ದಾರೆ? ಯಾಕೆ ಆರಂಭಿಸಿರುವ ಕಾರ್ಯ ಮಧ್ಯದಲ್ಲಿ ನಿಲ್ಲಿಸ್ತಿದ್ದಾರೆ? ಮನೆ ಕಟ್ತೇವೆಂದು ಪ್ರಾರಂಭಿಸಿ ಬುನಾದಿಯಲ್ಲಿಯೇ ನಿಂತೋಗಿರುವ ಮನೆ ಎಷ್ಟೋ ಇವೆ. ಮನೆ ಕಟ್ಟಲು ತೆಗೆದುಕೊಂಡ ಸಾಲ ಸಾಕಾಗದೆ ಮತ್ತಷ್ಟು ಸಾಲ ಮಾಡಿ ಇರೋ ಮನೆಯನ್ನು ಕೂಡ ಕಳ್ಕೊಂಡಂಥವರಿದ್ದಾರೆ. ದೇವರ ಆಶೀರ್ವಾದವಿಲ್ಲ, ದೇವರ ಜ್ಞಾನವಿಲ್ಲ, ದೇವರ ಚಿತ್ತ ಇರಲ್ಲ, ದೇವರ ಜೊತೆ ಇರುವಿಕೆ ಇರಲ್ಲ. ಎಲ್ಲವೂ ಗೊಂದಲಮಯವಾಗಿರುತ್ತೆ. ಯೇಸುವನ್ನು ಅಂಗೀಕರಿಸಿದ ನಂತರ ಪ್ರತಿಯೊಂದನ್ನು ಕರ್ತನಿಗೆ ಬೇಡಿಕೊಳ್ಳುವುದನ್ನು ಕಲಿಯಬೇಕು. ನಿನ್ನ ಮೇಲೆ ದೃಷ್ಟಿ ಇಟ್ಟು ನಿನಗೆ ಆಲೋಚನೆ ಕೊಟ್ಟು ನೀನು ನಡೆಯಬೇಕಾದ ಮಾರ್ಗವನ್ನು ಬೋಧಿಸುವೆನು ಎಂದು ದೇವರು ಹೇಳ್ತಾರೆ ಪ್ರಿಯರೇ. ಹೌದು ಪ್ರಿಯರೇ, ಆತನು ತನ್ನ ವಾಕ್ಯದ ಮುಖಾಂತರ ನಮಗೆ ನಡೆಸುತ್ತಾನೆ. ಆತನು ತನ್ನ ಚಿತ್ತವನ್ನು ನಮಗೆ ಕ್ಲಿಯರ್ ಆಗಿ ಬಯಲ್ಪಡಿಸ್ತಾರೆ. ಯಾವುದು ಹೇಗೆ ಎಂದು ಕೇಳುವ ಅಗತ್ಯವಿಲ್ಲ, ಅದು ನಿಮಗೆ ಗೊತ್ತಾಗುತ್ತೆ. ಇದಕ್ಕೆ ನಂಬರ್ 1, ನಂಬರ್ 2, ನಂಬರ್ 3 ಎಂಬ ಸಿದ್ಧಾಂತ ಏನಿಲ್ಲ. ಆದರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ, ಒಬ್ಬೊಬ್ಬರಿಗೆ ಒಂದೊಂದು ಸಮಯದಲ್ಲಿ ಆತನು ತನ್ನ ಕಾರ್ಯ ನೆರವೇರಿಸ್ತಾರೆ. ಎಲ್ಲರ ವಿಷಯದಲ್ಲಿ ಒಂದೇ ವಿಧದಲ್ಲಿ ಒಂದೇ ರೀತಿಯಾಗಿ ಕಾರ್ಯ ಮಾಡುವ ದೇವರು ಆತನಲ್ಲ. ಆತನು ಆಶ್ಚರ್ಯಕರ್ತನು, ಅದ್ಭುತ ಮಾಡುವಾತನು, ಅನಂತ ಜ್ಞಾನಿಯಾಗಿದ್ದಾನೆ. ಆತನು ಪ್ರತಿ ವ್ಯಕ್ತಿಗೆ ಪ್ರತ್ಯೇಕವಾಗುಂಟು ಮಾಡಿದ್ದಾನೆ. ಪ್ರತಿ ವ್ಯಕ್ತಿಯ ವಿಷಯದಲ್ಲಿ ಪ್ರತ್ಯೇಕವಾದ ಪ್ರಣಾಳಿಕೆ ಇಟ್ಕೊಂಡಿದ್ದಾರೆ. ಕಾರ್ಯ ಆರಂಭಕ್ಕಿಂತ ಕಾರ್ಯದ ಅಂತ್ಯವೇ ಮೇಲು. ಕಾರ್ಯ ಪ್ರಾರಂಭಿಸಿದ ನಂತರ ಮುಗಿಸುವಂಥದ್ದು ಮುಖ್ಯವಾಗಿದೆ. ಅದರ ಪ್ಲಾನ್ ಕೂಡ ಮಾಡಿಕೊಳ್ಬೇಕು. ಈ ದಿನ ಬಹಳಷ್ಟು ಜನ ಒಂದು ಕೆಲಸಕ್ಕೆ ಕೈ ಹಾಕ್ತಾರೆ, ಅದನ್ನು ಮುಗಿಸುವುದಕ್ಕಾಗಿ ಸಿದ್ಧರಾಗಿರಲ್ಲ. ಪ್ರಸ್ತುತವಾಗಿ ಪ್ರಾರಂಭಿಸುತ್ತಾರೆ, ಆದರೆ ಅದರ ಮುಕ್ತಾಯ ಹೇಗೆ ಮಾಡಬೇಕೆಂಬುದಾಗಿ ನಿರ್ಣಯಿಸುವುದಿಲ್ಲ. ಎಲ್ಲಾ ವಿಷಯದಲ್ಲಿಯೂ ಹಾಗೆ. ಮದುವೆ ವಯಸ್ಸು ಬಂತು, ಮದುವೆ ಮಾಡಬೇಕನ್ನುತ್ತಾರೆ. ನಂತರ ಕೈಯಲ್ಲಿ ಒಂದು ನಯ ಪೈಸಾ ಇಲ್ಲ ಅನ್ನುತ್ತಾರೆ. ಅದರಲ್ಲೇನಿದೆ, ಸಾಲ ಮಾಡಿ ಮದುವೆ ಮಾಡೋಣ ಅಂತ ಹೇಳಿ ಒಂದು ದಿನಕ್ಕೋಸ್ಕರ ಸಾಲ ಮಾಡಿ ಆ ಸಾಲವೆಲ್ಲ ಗಂಡ ಹೆಂಡತಿಯರ ಮೇಲೆ ಹೋರಿಸಿ ಬದುಕಿರುವವರೆಗೂ ಕಟ್ಕೊಳ್ರಿ ಎಂದು ಹೇಳ್ತಾರೆ. ಹಾಗೇ ಕಟ್ಕೊಳ್ತಾರೆ ಕೆಲವರು. 10 ವರ್ಷಗಳಾದರೂ ಸಾಲ ಅನ್ನುತ್ತಾರೆ. ಎದಕ್ಕಾಗಿ ಅಂದರೆ ಮದುವೆ ಸಾಲ ಅನ್ನುತ್ತಾರೆ. ಯಾಕೆಂದ್ರೆ ಬಡ್ಡಿಗಾಗಿ ಸಾಲ ತಗೊಳ್ತಾರಲ್ಲವೇ. ಪ್ರತಿಯೊಂದು ಪ್ರಣಾಳಿಕೆಯ ಮೇರೆಗೆ ಜರುಗುತ್ತದೆ. ದೇವರ ನಿರ್ಣಯಗಳನ್ನು, ದೇವರ ಪ್ರಣಾಳಿಕೆಗಳು, ದೇವರ ಚಿತ್ತ, ದೇವರ ಸಮಯ ನಾವು ಅರಿತುಕೊಳ್ಳುವುದಾದರೆ ಗಾಬರಿ ಇರಲ್ಲ, ಭಯವಿರಲ್ಲ, ಕಷ್ಟ ಇರಲ್ಲ, ಸಾಲದ ಪಾಲಾಗುವ ಅವಶ್ಯಕತೆ ಕೂಡ ಇರಲ್ಲ. ನಮ್ಮ ಹೃದಯದಲ್ಲಿ ದೇವರ ಕಾರ್ಯಗಳು
ನಡೆಯಬೇಕಾದರೆ ನಾವು ಆತನ ಚಿತ್ತ ಅರಿತುಕೊಳ್ಳಬೇಕು. ಅದಕ್ಕೆ ಪ್ರತಿಯೊಂದು ಕೆಲಸ ಪ್ರಾರ್ಥನೆಯಿಂದ ಪ್ರಾರಂಭಿಸಬೇಕು. ಪ್ರಸಂಗಿ ತನ್ನ ಅನಂತವಾದ ಜ್ಞಾನದಿಂದ ಹೇಳಿರುವ ಈ ಮಾತುಗಳು ಪ್ರಸಂಗಿ ಪುಸ್ತಕ 7ನೇ ಅಧ್ಯಾಯದ 8ನೇ ವಚನದಲ್ಲಿ ನಾವು ಕಾಣ್ತೇವೆ ನೋಡಿ. ಕಾರ್ಯ ಆರಂಭಕ್ಕಿಂತಲೂ ಕಾರ್ಯದ ಅಂತ್ಯವೇ ಲೇಸು. ನಿಜವೇ, ನಮ್ಮ ಜೀವಿತದಲ್ಲಿ ದೇವರು ಸುಖ ದುಃಖಗಳನ್ನು ಜೋಡಿಸಿಟ್ಟಿದ್ದಾರೆ. 14ನೇ ವಚನ ಓದುತ್ತೇನೆ ಕೇಳಿ. 7ನೇ ಅಧ್ಯಾಯ 14ನೇ ವಚನ. ಸುಖದ ದಿನಗಳಲ್ಲಿ ಸುಖವಾಗಿರು, ಆಪತ್ತಿನ ದಿನದಲ್ಲಿ ಯೋಚಿಸು. ಸುಖದ ದಿನಗಳಲ್ಲಿ ಸುಖದಿಂದಿರು, ಆಪತ್ತಿನ ದಿನಗಳಲ್ಲಿ ಯೋಚಿಸು, ಆಲೋಚಿಸು. ಪ್ರಾರ್ಥಿಸು, ಕಾದುಕೊಂಡಿರು. ಮನುಷ್ಯನು ತನ್ನ ಕಾಲವಾದ ಮೇಲೆ ಸಂಭವಿಸುವ ಯಾವುದನ್ನು ಗ್ರಹಿಸಲಾರದಂತೆ ದೇವರು ಸುಖ ದುಃಖಗಳನ್ನು ಜೋಡಿಸಿಟ್ಟಿದ್ದಾರೆ. ದೇವರು ಸುಖ ದುಃಖಗಳನ್ನು ಜೋಡಿಸಿಟ್ಟಿದ್ದಾರೆ. ಈ ದಿನ ಸುಖ ಇರಬಹುದು, ನಾಳೆ ದುಃಖ ಇರಬಹುದು. ಸುಖ ಬಂದಿದೆ ಎಂದು ಕುಣಿದಾಡಬೇಡ, ಆನಂದದಿಂದ ಸಂತೋಷಿಸು. ನಿರ್ಲಕ್ಷ್ಯದಿಂದಿರಬಾರದು. ದುಃಖ ಬಂದಿದೆ ಎಂದು ಕುಗ್ಗಿ ಹೋಗಬಾರದು. ರಾತ್ರಿ ಬಂದಿದೆ ಅನ್ನೋದಾದರೆ ಹಗಲು ಬರುತ್ತದೆ. ಮಳೆ ಭಾರೀ ಮಳೆಯಾಗಿ ಸುರಿದ ಮೇಲೆ ಅದು ನಿಂತು ಹೋಗುತ್ತೆ. ಪ್ರಶಾಂತತೆ ಬಂದು ಮತ್ತೆ ಸೂರ್ಯನು ಕಾಣಿಸುತ್ತಾನೆ. ನಮ್ಮ ಬದುಕಿನಲ್ಲಿ ಅನೇಕ ಸಾರಿ ಪ್ರತಿ ದಿನವೂ ಒಂದೇ ರೀತಿಯಾಗಿ ಇರೋದಿಲ್ಲ. ಅದಕ್ಕೋಸ್ಕರ ನಾವು ದಿಗಿಲು ಪಡುತ್ತಾ ಕೂತ್ಕೊಳ್ಳುವ ಅವಶ್ಯಕತೆ ಕೂಡ ಇಲ್ಲ. ನಾವು ಎಷ್ಟೇ ಪ್ಲಾನ್ ಹಾಕಿಕೊಂಡ್ರೂ ಕೂಡ ದೇವರ ಸಹಾಯವಿಲ್ಲದೆ ಅವು ನೆರವೇರುವುದಿಲ್ಲ. ನೀವು ಎಷ್ಟೇ ನಿಮ್ಮ ಸ್ವಂತ ಕಾರ್ಯಗಳನ್ನು ಆಸಕ್ತಿಯಿಂದ ನಿಮ್ಮ ಇಷ್ಟದ ಪ್ರಕಾರ ಬಹಳ ಜ್ಞಾನದಿಂದಲೇ ನಾನು ನಡ್ಕೊಳ್ತಿದ್ದೇನೆ ಅಂದುಕೊಂಡ್ರೂ ಕೂಡ ದೇವರ ಸಹಾಯವಿಲ್ಲದೆ ಆಶೀರ್ವದಿಸಲ್ಪಡುವುದಿಲ್ಲ. ಅದಕ್ಕೆ ನಿಮ್ಮ ಎಲ್ಲಾ ಆದಾಯದಲ್ಲಿಯೂ ದೇವರಿಗೆ ದಶಮ ಭಾಗಗಳನ್ನು, ಕಾಣಿಕೆಗಳನ್ನು ಕೊಡುವುದಾದರೆ ನಿಮ್ಮ ಮನೆಯಲ್ಲಿ ಕೊರತೆ ಇರಲ್ಲ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯದಲ್ಲಿ ನೋಡಿರಿ. 3ನೇ ಅಧ್ಯಾಯ 5ನೇ ವಚನ. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು. ನಿನ್ನ ಎಲ್ಲಾ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆಗ ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ನೀನೇ ಬುದ್ಧಿವಂತನು ಎಂದು ಎಣಿಸಿಕೊಳ್ಳಬೇಡ. ಯೆಹೋವನಿಗೆ ಭಯಪಟ್ಟು ಕೆಟ್ಟದನ್ನು ತೊರೆದುಬಿಡು. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವೂ ಎಲುಬುಗಳಿಗೆ ಸಾರವೂ ಉಂಟಾಗುವುದು. ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ಹೀಗೆ ಮಾಡಿದರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವವು. ಯಾವಾಗ? ಅವಾಗ ಅಂದ್ರೆ ಯಾವಾಗ? ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದಿರುವಾಗ, ನಿಮ್ಮ ಎಲ್ಲಾ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯರಾಗುವಾಗ, ನಿಮ್ಮ ಪ್ರವರ್ತನೆಯೆಲ್ಲ ಆತನಿಗೆ ಒಪ್ಪಿಸಿಕೊಡುವಾಗ ನಿಮ್ಮ ಮಾರ್ಗಗಳು ಸರಾಗವಾಗ್ತವೆ. ನಿನ್ನ ಎಲ್ಲಾ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆಗ ಆತನು ನಿನ್ನ ಮಾರ್ಗಗಳನ್ನೆಲ್ಲ ಸರಾಗ ಮಾಡುವನು. 6ನೇ ವಚನ. 7ನೇ ವಚನ ಹೇಳುತ್ತೆ, ನೀನೇ ಜ್ಞಾನಿ ಎಂದು ಎಣಿಸಿಕೊಳ್ಳಬೇಡ. ಯೆಹೋವನಲ್ಲಿ ಭಯವಿಟ್ಟು ಕೆಟ್ಟತನವನ್ನು ಬಿಟ್ಟು ಬಿಡು. ಆಗ ನಿನ್ನ ದೇಹಕ್ಕೆ ಆರೋಗ್ಯವೂ ಎಲುಬುಗಳಿಗೆ ಸಾರವೂ ಉಂಟಾಗುವುದು. ಹಲ್ಲೆಲೂಯಾ. ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ಆಗ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವವು. ನಿಮಗೆ ಸಮೃದ್ಧಿ ಇರುತ್ತೆ. ನಿಮ್ಮ ಸಂಬಳ ಸಾಕಷ್ಟು ನಿಮಗೆ ಉಳಿತಾಯ ಮಾಡಿಕೊಡುತ್ತೆ. ನಿಮ್ಮ ಆದಾಯ ಆಶೀರ್ವದಿಸಲ್ಪಡುತ್ತೆ. ದೇವರನ್ನು ಪಕ್ಕಕ್ಕೆ ತಳ್ಳಿಹಾಕಿ ನೀವು ನಿಮ್ಮ ಇಷ್ಟಾನುಸಾರವಾಗಿ ನಿಮ್ಮ ಕೈಗೆ ಕೊಡಲ್ಪಟ್ಟ ದುಡ್ಡನ್ನು, ಆದಾಯವನ್ನು, ಬೆಳೆಯನ್ನಾಗಲಿ ಪ್ರತಿಫಲವನ್ನಾಗಲಿ ಇಲ್ಲವೇ ಏನೇ ಆಗಲಿ ಉಪಯೋಗಿಸಿದಾಗ ಎಷ್ಟೇ ಕಷ್ಟಪಟ್ಟು ಸಂಪಾದಿಸಿದರೂ ಕೂಡ ರಂಧ್ರ ಇರುವ ಚೀಲದೊಳಗೆ ಹಾಕಿರುವ ಪ್ರಕಾರ ನಾವು ಹಗ್ಗಾಯದಲ್ಲಿ ನೋಡುತ್ತೇವೆ. ದೇವರ ಆಶೀರ್ವಾದ ನಿಮ್ಮ ಜೀವಿತದಲ್ಲಿದೆಯಾ?
ತಿಂಗಳ ಆರಂಭದಲ್ಲಿ ನೀವು ಎಷ್ಟು ಸಂತೋಷವಾಗಿರುತ್ತೀರೋ, ಅಂದರೆ ಸಂಪಾದನೆ ಕೈಗೆ ಸಿಕ್ಕಾಗ ಎಷ್ಟು ಸಂತೋಷವಾಗಿರುತ್ತೀರೋ ಅದೇ ಸಂತೋಷ 31ನೇ ತಾರೀಕಿನವರೆಗೂ ಇರುವ ಹಾಗೆ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ನಿಮ್ಮ ಜೀವಿತ ಆತನಿಗೆ ಒಪ್ಪಿಸಿಕೊಡೋದಾದರೆ, ಆತನನ್ನು ನಂಬುವುದಾದರೆ ತಪ್ಪು ಮಾರ್ಗದಿಂದಲ್ಲದೆ ದೇವರ ಮಾರ್ಗಗಳಲ್ಲಿ ದೇವರ ಚಿತ್ತದಂತೆ ಪ್ರಾರ್ಥನೆಯೊಂದಿಗೆ ನಿಮ್ಮ ಸಮಯವನ್ನು, ನಿಮ್ಮ ಹಣವನ್ನು, ನಿಮ್ಮ ಪ್ರಯತ್ನಗಳನ್ನು ಪ್ರಾರಂಭಿಸುವುದಾದರೆ ಮುಕ್ತಾಯಗೊಳಿಸ್ತೀರಿ. ಕೇಳಿ ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಅರ್ಧದಲ್ಲಿಯೇ ನಿಂತೋದ ಕೆಲಸಗಳಿವೆಯಾ? ಎಷ್ಟೋ ಜನರು ಎಷ್ಟೋ ಪ್ರಯತ್ನಗಳನ್ನು ಮಾಡ್ತಾರೆ. ಇದರ ಕುರಿತು ಎಷ್ಟೋ ಉದಾಹರಣೆ ಹೇಳಬಹುದಾದರೆ ಸಮಯ ಮುಗಿತಲ್ಲವೇ? ಅನುದಿನದ ಧ್ಯಾನವಲ್ಲವೋ? ವೈಯಕ್ತಿಕವಾಗಿ ನೀವು ಧ್ಯಾನಿಸಿ ನೋಡಿ, ಆಲೋಚಿಸಿಕೊಂಡು ನೋಡಿ. ಎಷ್ಟೋ ಕೆಲಸಗಳನ್ನು, ಅಂದರೆ ವಿದ್ಯಾಭ್ಯಾಸ ನಿಲ್ಲಿಸುವವರಿದ್ದಾರೆ, ವ್ಯಾಪಾರ ನಿಲ್ಲಿಸುವವರಿದ್ದಾರೆ, ಕಟ್ಟಡ ಕಟ್ಟುವುದನ್ನು ಆರಂಭಿಸಿ ನಿಲ್ಲಿಸುವಂಥವರಿದ್ದಾರೆ, ಅನೇಕ ವಿಷಯಗಳಲ್ಲಿ ನಷ್ಟ ಹೋಗಿದ್ದೇವೆ ಅಂತ ಹೇಳಿ ಕುಗ್ಗಿ ಹೋಗುವವರಿದ್ದಾರೆ. ಕಾರಣ, ದೇವರನ್ನು ಸ್ತುತಿಸುತ್ತಾ ಇಲ್ಲ, ದೇವರು ಕೊಟ್ಟಿರುವ ಕಾರ್ಯಗಳಿಗಾಗಿ ಆತನನ್ನು ಸ್ತುತಿಸ್ತಾ ಇಲ್ಲ, ದೇವರ ಕೈಗೆ ಒಪ್ಪಿಸಿಕೊಡ್ತಾ ಇಲ್ಲ, ದೇವರಲ್ಲಿ ನಂಬಿಕೆ ಇಡುತ್ತಾ ಇಲ್ಲ, ದೇವರಿಗೆ ಕೊಡಬೇಕಾದದ್ದು ದೇವರಿಗೆ ಕೊಡ್ತಾ ಇಲ್ಲ. ನನ್ನನ್ನು ಪರೀಕ್ಷಿಸಿ ನೋಡಿರಿ ಅನ್ನುತ್ತಾರೆ ದೇವರು. ಹೌದು ಪ್ರಿಯರೇ, ಕರ್ತನು ಆಶೀರ್ವದಿಸಿದಾಗ ಆ ಚರಪ್ತೆ ಊರಿನ ವಿಧವೆಯ ಹಿಡಿ ಹಿಟ್ಟು ಮುಗಿದೋಗ್ಲಿಲ್ಲ, ಮುಗೆಯಲ್ಲಿ ಎಣ್ಣೆ ಮುಗಿದೋಗ್ಲಿಲ್ಲ. ಬರಗಾಲದಲ್ಲೆಲ್ಲ ಸಮೃದ್ಧಿ ಇತ್ತು. ನಿಜವೇ, ನಾವು ಕೂಡ ಬರಗಾಲದಂತಹ ಕಾಲದಲ್ಲಿದ್ದೇವೆ. ಬಹಳಷ್ಟು ಜನರಿಗೆ ಉದ್ಯೋಗವಿಲ್ಲ, ಉದ್ಯೋಗ ಇದ್ರೂ ಕೂಡ ಸ್ಥಿರವಾದ ಉದ್ಯೋಗವಿಲ್ಲ, ಸಂಬಳ ಸರಿಯಾಗಿ ಸಿಗೋದಿಲ್ಲ, ಖರ್ಚುಗಳು ಹೆಚ್ಚಾಗ್ತಿವೆ. ಎಲ್ಲ ಸಮಯಗಳಲ್ಲಿ, ಎಲ್ಲ ವಿಷಯಗಳಲ್ಲಿ ಸಹಜವಾದ ಮಾನವನು, ಅನೇಕ ವಿಧವಾದ ಮಿಡಲ್ ಕ್ಲಾಸ್ನಂತಹ ಜನರು ಕೂಡ ತೊಂದರೆಗಳಿಗೆ ಒಳಗಾಗ್ತಿದ್ದಾರೆ. ಆದರೆ ಎಲ್ಲ ಸಮಯದಲ್ಲಿ, ಬರಗಾಲದಲ್ಲಿಯೂ ಕೂಡ ನಿಮ್ಮನ್ನು ಸಮೃದ್ಧಿಯಾಗಿಡಬಲ್ಲ ಕರ್ತನಿದ್ದಾನೆ ಎಂದು ಈ ದಿನದಲ್ಲೇ ನೀವು ಕರ್ತನಿಗೆ ನಿಮ್ಮನ್ನು ನೀವು ಒಪ್ಪಿಸಿಕೊಡಿರಿ. ನಿಮ್ಮ ಸಂಬಳವೂ ಕೂಡ ದೇವರಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸಿ ಕೆಲಸ ಪ್ರಾರಂಭಿಸಿ. ತಿಂಗಳಿನ ಕೊನೆಯ ದಿನದವರೆಗೂ ದೇವರು ನಿಮ್ಮ ಸಂಗಡ ಇದ್ದು ಅನವಶ್ಯಕವಾದ ನಷ್ಟಗಳು, ಕಷ್ಟಗಳು, ಆಪರೇಷನ್ಸ್ಗಳು, ಸರ್ಜರಿಗಳು ಆಗದಂತೆ, ಅನವಶ್ಯಕವಾಗಿರುವಂತಹ ವ್ಯರ್ಥವಾದ ಕಾರ್ಯಗಳಿಗೆ ನಿಮ್ಮ ದುಡ್ಡು ಖರ್ಚಾಗದಂತೆ ದೇವರು ನಿಮ್ಮ ಕಷ್ಟಾರ್ಜಿತವನ್ನು ಆಶೀರ್ವದಿಸ್ತಾರೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮ ಕಷ್ಟಾರ್ಜಿತ ಆಶೀರ್ವದಿಸ್ತೇನೆಂದು ಹೇಳಿದೀರಲ್ಲವೇ? ಅನ್ಯಾಯದಿಂದ ಸಂಪಾದಿಸಿದ ಸಂಪಾದನೆ ರೆಕ್ಕೆ ಬಂದ ಹಕ್ಕಿಯಂತೆ ಹಾರಿ ಹೋಗ್ತವೆ. ಆದರೆ ಕಷ್ಟಪಟ್ಟು ಸಂಪಾದಿಸಿದ್ದು ಅಲ್ಪವಾಗಿದ್ರೂ ಕೂಡ ನಮಗೆ ಸಾಕಾದ ನಂತರ ಉಳಿತಾಯ ಮಾಡಿ ಆಶೀರ್ವದಿಸುವಂತಹ ಕರ್ತನಾದ ದೇವರೇ, ನಮ್ಮನ್ನು ನೀವು ಪ್ರೀತಿಸ್ತಾ ಇದ್ದೀರಿ. ಸುಖ ದುಃಖಗಳನ್ನು ಜೋಡಿಸಿಟ್ಟು ಸುಖದಲ್ಲಿಯೂ ದುಃಖದಲ್ಲಿಯೂ ನಿಮ್ಮನ್ನು ಸ್ತುತಿಸುವವರನ್ನಾಗಿಯೂ ನಿಮ್ಮ ಮೇಲೆ ಆಧಾರಗೊಳ್ಳುವವರನ್ನಾಗಿಯೂ, ಎಲ್ಲ ಇದ್ದರೂ ಏನಿಲ್ಲದಿದ್ದರೂ ಯೇಸು ಇದ್ದಾರೆ ಎಂಬ ನಂಬಿಕೆಯೊಂದಿಗೆ ಮುಂದೆ ಸಾಗಲು, ಬರಗಾಲದಲ್ಲಿ ಸಮೃದ್ಧಿ ಕಾಣುವಂತೆ ಕೊರತೆಯಲ್ಲಿಯೂ ಸಂಪೂರ್ಣತೆ ಕಾಣುವುದಕ್ಕಾಗಿಯೂ ಪ್ರತಿದಿನವೂ ಆನಂದಿಸುತ್ತಾ ಸ್ತುತಿಸುತ್ತಾ ಜೀವಿತ ಕಾಲವೆಲ್ಲ ನಿಮಗಾಗಿ ಬದುಕಲು ನಮ್ಮ ಒಬ್ಬೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ, ನೀವು ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೊಡಲ್ಪಟ್ಟಂತಹ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ದಿನಾಲೂ ಹೇಳ್ತಾ ಇದ್ದೀರಲ್ಲ ಅಂದುಕೊಳ್ತೀರೇನೋ? ಕೆಲವರಿಗೆ ಕೇಳಿ ಕೇಳಿ ಬೇಸತ್ತು ಹೋಗಿರ್ತಾರೆ. ಆದರೆ ಪ್ರತಿದಿನ ಹೊಸಬರು ಜಾಯ್ನ್ ಆಗುತ್ತಾ ಇರುವುದರಿಂದ ನಿಮ್ಮೆಲ್ಲರಿಗೆ ಗೊತ್ತಾಗುವಂತೆ ಮೇಲಿಂದ ಮೇಲೆ ರಿಪೀಟ್ ಮಾಡ್ತಿದ್ದೇವೆ. ನಿಮ್ಮಲ್ಲಿ ಅನೇಕರು ವಾಟ್ಸಪ್ ಮೆಸೇಜ್ ಕಳಿಸುತ್ತಾ ಇದ್ದೀರಿ. ಮೊದಲನೇದಾಗಿ ಕಳಿಸುವವರು ಕೂಡ ನಿಮ್ಮಲ್ಲಿ ಅನೇಕರಿದ್ದೀರಿ. ಅವೆಲ್ಲವನ್ನು ನಾವು ಪರಿಶೀಲಿಸ್ತಿದ್ದೇವೆ, ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ದೇವರು ದೊಡ್ಡ ಕಾರ್ಯ ನಿಮಗಾಗಿ ಮಾಡುತ್ತಾರೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ಸದಾಕಾಲ ನಿಮ್ಮೆಲ್ಲರೊಂದಿಗಿರಲಿ. ಬೆಂಗಳೂರಿನ ಸುತ್ತಮುತ್ತಲಿರುವವರೆಲ್ಲರಿಗೆ ಶುಭವಾರ್ತೆ. ಕರ್ತನ ಚಿತ್ತವಿರುವುದಾದರೆ ಡಿಸೆಂಬರ್ 4ನೇ ತಾರೀಕಿನಂದು ಮತ್ತೊಮ್ಮೆ ಬೆಂಗಳೂರಿಗೆ ಬರ್ತಿದ್ದೇವೆ.
ಮಧ್ಯಾಹ್ನ 2ರಿಂದ ಸಂಜೆ 5ರವರೆಗೂ, ಸಂಜೆ 5ರಿಂದ ರಾತ್ರಿ 10ರವರೆಗೂ 2 ಸೆಷನ್ಗಳಾಗಿ 1 ಡೇ ಗೆಟ್ ಟುಗೆದರ್ ಅನ್ನು ಬ್ಯಾಂಗ್ಳೂರಿನಲ್ಲಿ ಏರ್ಪಡಿಸುತ್ತಾ ಇದ್ದೇವೆ. ಬರಬೇಕಾದ ನೀವೆಲ್ಲರೂ ಬಂದು ಸಾಧ್ಯವಾದರೆ 2 ಸೆಷನ್ಸ್ಗಳಿಗೂ ಬಂದು ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ. ವರ್ಷದ ಅಂತ್ಯಕ್ಕೆ ಬಂದಿದ್ದೇವೆ. ಬೇಕಾದರೆ ಬ್ಯಾಂಗ್ಳೂರಿನ ಸುತ್ತಮುತ್ತಲಿನ ಊರಿನಿಂದಲೂ ಬಂದು ಮಧ್ಯಾಹ್ನದ ಸೆಷನ್ 1 ಅಟೆಂಡ್ ಆಗಿ ಸಾಧ್ಯವಾದರೆ ಈವ್ನಿಂಗ್ ನೀವು ಹೊರಟು ಹೋಗ್ಬೋದು. ನೆನ್ಪಿಟ್ಕೊಳ್ಳಿರಿ, ಡಿಸೆಂಬರ್ 4ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ, ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ 2 ಸೆಷನ್ಸ್ಗಳನ್ನು ಹಡ್ಸನ್ ಕಮ್ಯುನಿಟಿ ಸೆಂಟರ್ ಎಂಬ ಸ್ಥಳದಲ್ಲಿ ಬ್ಯಾಂಗ್ಳೂರಿನಲ್ಲಿ ಈ 1 ಡೇ ಗೆಟ್ ಟುಗೆದರ್ ಅನ್ನು ಏರ್ಪಡಿಸಲಾಗಿದೆ. ಹೆಚ್ಚಿನ ವಿವರ ಬೇಕಾದಂಥವರು 8939393939 ನಂಬರಿಗೆ ಕರೆ ಮಾಡಬಹುದು. ಇಲ್ಲವೇ QR ಕೋಡ್ ಕೊಡಲಾಗಿದೆ, ಬೇಕಾದರೆ ಸ್ಕ್ಯಾನ್ ಮಾಡಿಕೊಳ್ಳಿ. ಇಲ್ಲವೇ ಕೊಡಲ್ಪಟ್ಟ ನಂಬರಿಗೆ ವಾಟ್ಸಪ್ ಕಳಿಸಿಕೊಡಿರಿ, ನಿಮಗೆ ಅಡ್ರೆಸ್ ಕಳಿಸಲಾಗುತ್ತೆ. ಮುಖಾಮುಖಿಯಾಗಿ ನಿಮ್ಮನ್ನು ನೋಡಬೇಕೆಂದು, ವೈಯಕ್ತಿಕವಾಗಿ ನಿಮ್ಮೆಲ್ಲರೊಂದಿಗೆ ಪ್ರಾರ್ಥಿಸಬೇಕೆಂದು ನಾವು ಬ್ಯಾಂಗ್ಳೂರಿಗೆ ಬರ್ತಿದ್ದೇವೆ. ಕಲ್ವರಿ ದರ್ಶನ ಟಿವಿ ಕಾರ್ಯಕ್ರಮದ ಮೂಲಕ, ಸೋಷಿಯಲ್ ಮೀಡಿಯಾದ ಮೂಲಕ ದೇವರ ವಾಕ್ಯ ಕೇಳ್ತಿರುವ ನಿಮ್ಮೆಲ್ಲರಿಗೆ ದೇವರು ದಿವ್ಯ ದಾನಗಳನ್ನು ಕೊಟ್ಟು ನಿಮ್ಮನ್ನು ಆಶೀರ್ವದಿಸಬೇಕೆಂದು ಮನಸಾರೆ ಪ್ರಾರ್ಥಿಸ್ತಿದ್ದೇವೆ. ಈ ಮೀಟಿಂಗ್ ಮೂಲಕ ನಿಮ್ಮನ್ನು ಮತ್ತಷ್ಟು ಬಲಪಡಿಸಬೇಕೆಂದು, ನಿಮ್ಮನ್ನು ಮುಖಾಮುಖಿಯಾಗಿ ನೋಡಿ ನಿಮಗಾಗಿ ಪ್ರಾರ್ಥಿಸಬೇಕೆಂದು ಈ ಗೆಟ್ ಟುಗೆದರ್ ಏರ್ಪಡಿಸಲಾಗಿದೆ. ಬನ್ನಿರಿ, ಆಶೀರ್ವದಿಸಲ್ಪಡಿರಿ. ವಂದನೆಗಳು.